ನಾನು ನೀನು ಮೆರೆಸಿದಂತಾದ್ರೆ ನನ್ನನ್ನು ಕಾಳಗದಲ್ಲಿ ಸೋಲಿಸಿದಂತಾದ್ರೆ ನೀನು ಕೇಳಿದನ್ನು ನಿನ್ನಲ್ಲಿ ನಾನು ಬೇಡುವುದೇ. ಹಾಗಾದ್ರೆ ಅರಿತು ಬಲಾಬಲವರೆಗೆ ನೋಡಿ ತೀರ್ಮಾನ ಮಾಡುವ. ಅಂತೂ ನೀನು ಕೊಡುವವನು, ನಾನು ಬೇಡುವವನೇ ಆಗಬೇಕು. ನಾನು ಕೊಡ್ತೇನೆ ಬೇಕಾದ್ರೆ. ಈಗ ನನಗೆ ಬೇಡಬಾರದು ಅಂತ ಏನಿಲ್ಲ. ನಾನು ಅವಶ್ಯ ಬಿದ್ದರೆ ಸಂದರ್ಭಕ್ಕನುಗುಣವಾಗಿ ಕೈ ಮುಗಿಯುತ್ತೇನೆ, ಕಾಲು ಹಿಡಿಯುತ್ತೇನೆ, ಬೇಡುತ್ತೇನೆ. ಬೇಡದವನ? ಈಗ ನಾನು ಬೇಡದವನಲ್ಲ, ಬೇಡುತ್ತೇನೆ. ಆದ್ರೆ ಬೇಡಬೇಕು ಅಂತಾರೆ ನಾನು ಮೊದಲು ಕೊಡುವ ಜನರನ್ನು ನಿರ್ಧರಿಸ್ತೇನೆ. ಅಂದ್ರೆ ಹೇಗೆ ನಾನು ಬೇಡಿದ್ದನ್ನು ಕೊಡುವ ಮಟ್ಟಕ್ಕೆ ಇವ ಇದ್ದಾನೋ. ನೀನು ಕೇಳಿದ್ದನ್ನು ಯಾವುದನ್ನು ಕೊಡಬಲ್ಲೆ ನಾನು. ಅಲ್ಲ, ಕೊಡ್ತೇನೆ ಅಂತ ನೀನು ಅಬ್ಬರಿಸಿ ಉಬ್ಬಿ ಹೇಳಬಹುದು. ನನ್ನ ಮನಸ್ಸಿಗೆ ದೃಢವಾಗಬೇಕಲ್ಲ. ನೀನು ಸ್ವರ್ಗದ್ದು ಕೇಳ್ತಿಂತವ್ರು ಇಲ್ಲಿ ಸ್ವರ್ಗಕ್ಕೆ ಕೈ ಹಾಕಿ ನಾನು ನಿಂತಲ್ಲಿಂದ. ಪಾತಾಳದಿಂದ ಕೇಳಿದ್ರೆ ಅಲ್ಲಿಂದ ಕೈ ಹಾಕಿ ಎತ್ತಿ ಕೊಟ್ಟೆ. ಮೂರನ್ನು ಕೇಳಿದ್ರೆ ನಿನಗೆ ಈಗ ನೀನು ಮೂಜಗವನ್ನು ಕೊಡುವಷ್ಟು ದೊಡ್ಡ ಜನ ಆಗಿದೆ. ಅಲ್ಲದೆ ಹೌದಾ? 3 ಜಗದವರು ಪ್ರತ್ಯಕ್ಷದರ್ಶಿಗಳಾಗಿ ನಾನು ಮಾಡಿದ ಸಾಹಸ ನಿನಗೆ ಗೊತ್ತಿಲ್ಲ. ಮತ್ತೆ ಮೂಜಗವು ಸಾಕ್ಷಿಯಾಗಿ ನೀನು ಅಷ್ಟನ್ನು ಮಾಡಿದ್ಯನ್ನುವಾಗ ಅದೆಲ್ಲವೂ ನಿನ್ನ ಅಂಕಿಯೊಳಗೆ ಉಂಟು ಅನ್ನುವಂತಹ ಭಾವ ನಿನಗೆ. ಆದ್ರೂ ಒಬ್ಬ ವ್ಯಕ್ತಿಯನ್ನು ನಾನು ಅಳೆಯುತ್ತೇನೆ, ಅವನೆಷ್ಟು ಇವನು ಕೊಡಬಲ್ಲನೋ, ಕೊಡತಿರ್ತಾನೋ ಹೇಗೆ ಎನ್ನುವ ಹಾಗೆ. ನನ್ನನ್ನು ಅಳೆಯುವ ಅಳತೆಗೋಲು ಉಂಟ ನಿನ್ನಲ್ಲಿ? ನನ್ನ ಮಾನಸಿಕ ಅಳತೆ ಅದು. ಯಾಕೆ ಗೊತ್ತುಂಟ? ನಾನು ಬೇಡಿದ ಮೇಲೆ ಅದಿಲ್ಲ ಅಂತ ಅಳೆಯೋಣ. ನೀನು ಕೊಡಬೇಕಾದ್ರೆ ಮೊದಲು ಒಂದು ಮಾತು ಕೊಡಬೇಕು. ಎಂತದು? ಒಂದು ಭಾಷೆ ಕೊಡಬೇಕು. ಭಾಷೆ ಕೊಡಬೇಕು. ಯಾರಿಗೆ ಕೊಡ್ಬೇಕಾದ್ದು? ನನಗೆ. ಈಗ ಭಾಷೆ ನಿನಗೆ ಬೇಕಾಗ್ತದ? ನಿನಗೆ ಇದ್ರೆ ಕೊಡು. ಅಲ್ಲ, ನನಗಿದೆ. ಈಗ ನಿನಗೆ ಭಾಷೆ ಕೊಡ್ಬೇಕು ಅಂತಾದ್ರೆ ಭಾಷೆ ಇಲ್ಲದವರಿಗೆಲ್ಲ ಭಾಷೆ ಕೊಡ್ಬೇಕಾದ್ರೆ ಅಲ್ಲಪ್ಪ, ಇಲ್ಲದವರಿಗಲ್ಲ. ಮತ್ತೆ ನಿನ್ನ ಭಾಷೆ ನನಗಿಲ್ಲವಾದ್ದರಿಂದ ಕೊಡು. ಫಸ್ಟ್ ಆಗ್ಲಿಲ್ಲ ನನಗೆ. ನಿನ್ನ ಕುರಿತಾಗಿ ನನಗೆ ನಂಬಿಕೆ ಬೇಕಲ್ವ? ಹೇಳಿ ಕೇಳಿ ಕಪ್ಪಿ ಹೇಳಿದ್ದು ನಾನು ನಿನಗೆ ಅವಗಣನೆ ಹಾಗೆ ಆಗಿಂದಲೇ ನನ್ನ ಬಗ್ಗೆ ಅವಜ್ಞೆ. ಮತ್ತೇನಾದ್ರೂ ಒಂದು ಸ್ವಲ್ಪ ಚಂಚಲವಾಗಿ ಬಿಟ್ರೆ ಎಲ್ಲರಿಗೂ ಕೊಡಿ. ಆದ್ರಿಂದ ಹಾಗಾಗ ಕೊಡು. ಅದಕ್ಕಾಗಿ ನನ್ನ ದೃಢತೆಗಾಗಿ ನೀನೊಂದು ನಂಬಿಕೆಯನ್ನು ಕರ ತಟ್ಟಿಯೋ ಅಥವಾ ಇನ್ಯಾರ ಮೇಲೆ ಆಣೆ ಭಾಷೆ ಇರಿಸಿಯೋ ಅದಕ್ಕೆ ಹೇಳಿದ್ರೆ ಆಮೇಲೆ ಸರದಿ ನನ್ನದ್ದಲ್ವೋ. ಕರ ತಟ್ಟಿದ್ರೆ ಭರವಸೆ ಬರ್ತದೆ. ನೀನು ಬೇಡಿದ್ದನ್ನು ನಾನು ಕೊಡ್ತೇನೆ. ನಾನು ಭಾಷಣ ಮಾಡಿದ್ದು ಇಲ್ಲಿ. ಅಂದ್ರೆ ನಿನ್ನ ಕೈಯ ಮೇಲೆ ನಿನ್ನ ಎರಡದ ಕೈಗೆ ಬಲದ ಕೈ ಕೊಡು. ನನಗೆ 2 ಕರಗಳಿವೆ. ಆ ಕರಗಳನ್ನು ತಟ್ಟಿ. ನಿನ್ನ 2 ಕರ ಅಲ್ಲ, ನಿನ್ನ ಬಲ ಕರದಿಂದ ನನ್ನ ಕರದ ಮೇಲೆ ಇರಿಸಿ ಹೇಳಬೇಕಾದ. ಪಡೆಯುವ ನಾನು, ಕೊಡುವವ ನೀನಲ್ಲ. ಭಾಷೆ ಅಂದ್ರೆ ಮತ್ತೆಂತದ್ದು ಭಾಷೆ ಅಂದ್ರೆ ಗೊತ್ತುಂಟ? ನನ್ನಲ್ಲೆಲ್ಲ ಬಂದು ಕೇಳುದು, ನಾ ತೆಗೆದುಕೊಡುದು. ಭಾಷೆ ಎಲ್ಲ ಇಲ್ಲ. ಹೌದಪ್ಪ, ನಿನಗೆ ಗೊತ್ತಿಲ್ಲದನ್ನು ನಾನು ಹೇಳಿದ್ದೀಗ ಕೊಡು ಅಂತ. ಹಾಗೆ ನೀನು ಕೊಟ್ರೆ ಮತ್ತೆ ನೋಡು ನೀನು. ಅಂದ್ರೆ ಅಲ್ಲ ನೋಡು, ಅದೇನು ವ್ಯಂಗ್ಯ ಮತ್ತು ಪುನಃ ಅಲ್ಲ. ಏನು ಬೇಡ್ತೇನೆ, ಏನು ಕೊಡು, ಏನು ಪಡ್ತೇನೆ, ಏನು ಕೇಳಬಲ್ಲೆ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ರೆ ಏನು ಕೇಳಬಲ್ಲೆ? ಕೈ ಚಾಚ ಮುಂದಕ್ಕೆ ಕೆಲವು ಕರಿಯನೇ. ನೀನು ಏನನ್ನೇ ಕೇಳು, ಕೇಳಿದ್ದನ್ನು ನಾನು ಖಂಡಿತವಾಗಿಯೂ ಅಪರಿಮಿತ ಶಕ್ತಿಯುಕ್ತಾಯ ಕೈ ಬಿಡಂತೆ ಧೈರ್ಯ ಪೂರ್ಣ ನಿಪುಣ ಸಕಲಾಗಮದೊಳಾದರೇನ್ ಫಲವಿಹುದು. ಚಪಲ ನಿಲ್ಲಯ ಕುಲ ಸ್ವಭಾವ ಸಿದ್ಧವಿದೆಂಬುದರಿವಾಯ್ತು. ಭಾಷೆ ಇಲ್ಲ ಒಳ್ಳೆ ಭಾಷೆ. ಚಪಲ ನಿಲ್ಲಯ ಕುಲ ಸ್ವಭಾವ ಸಿದ್ಧವಿದೆಂಬುದರಿತಾಯ್ತು. ಭಾಷೆ ಇಲ್ಲ. ಏನು ಕೊಡ್ತೀಯಪ್ಪ ನೀನು? ಏನು ಬೇಕು ನಿನಗೆ? ಕಪಿಶೇಷ ಮುಷ್ಟಿಯೊಳ್ ಪಿಡಿದ ಮರ್ಚಿದ ಕಾರ್ಯ. ಕಪಿಶೇಷ ಮುಷ್ಟಿಯೊಳ್ ಪಿಡಿದ ಮರ್ಚಿದ ಕಾರ್ಯ ವಿಫಲವಾಯ್ತಲ್ಲ. ಕೈ ಬಿಗಿದದೊಳಗಾದೆ. ನೋಡು ನನ್ನ ಕೈ. ಎನ್ನ ಕೈ ಬಿಗಿದದೊಳಗಾದೆ. ನೀ ವಿಪರೀತವೆಳಿಸದಿರು. ನೀ ವಿಪರೀತವೆಳಿಸುದಿರು. ಪ್ರಾಣವೂ ಕೇಳ್ವೆ, ನಿಲ್ಲ ಪ್ರಾಣವೂ ಕೇಳ್ವೆ. ಇದಕ್ಕೇನೆಂಬೆಯನರೆಲ್ಲರೂ ಏನು ಕೊಡ್ತೀಯೋ? ಅಪರಿಮಿತ ಶಕ್ತಿಯೂತ ಧೈರ್ಯ ಸಾಹಸ ಪೂರ್ಣ ನಿಪುಣ ಸಕಲಾಗಮದೊಳಾದರೆ ಫಲವಿರುವುದು. ಆಯ
ನೀನು ಕೈ ತಲೆ ಹಾಳಾಯ್ತು ಅವನಿಗೆ. ಭಾಷೆ ಕೊಟ್ಟಿದ್ಯಾ ನೀನು? ಭಾಷೆ ಕೊಟ್ಟಾಗಲೇ ತಲೆ ಹಾಳಾಯ್ತು. ನನ್ನ ಮುಷ್ಟಿಯಿಂದ ಬಿಡಿಸುವುದಕ್ಕಾಯ್ತು ನಿನ್ನ ಮುಷ್ಟಿಯನ್ನು ನಿನಗೆ? ಅದು ಬಿಡಿಸಿಕೊಂಡೆ ಬಿಡು. ನಾನೇ ನಿನ್ನ ಬಿಟ್ಟುದು ಇರ್ಲಿವ ಅಲ್ಲ ಎನ್ನುವ ಹಾಗೆ. ನಿನಗೆ ಕಪಿಗಳ ಮುಷ್ಟಿ ಗೊತ್ತಿಲ್ಲ, ಕಪಿ ಮುಷ್ಟಿ ಇದು ಹಿಡಿದ್ರೆ ಬಿಡ್ಲಿ ಗೊತ್ತಿಲ್ಲ. ಆದ್ರೆ ನನ್ನ ಮುಷ್ಟಿಯ ಬಿಗಿತ ನಿನಗೂ ಇನ್ನೂ ಅರ್ಥ ಆಗಲಿಲ್ಲ. ನೀನು ಈ ಮುಷ್ಟಿಯನ್ನು ಲೆಕ್ಕ ಹಾಕಿದ್ದು. ನನ್ನ ಬುದ್ಧಿಯ ಹಿಡಿತಕ್ಕೆ ಒಳಗಾದ ನೀನು ಮತ್ತೇನು ಮಾಡಲಾರೆ. ಅಪರಿಮಿತ ಸತ್ವ ಸಾಹಸ ಪೂರ್ಣ ಅಂತಃಸತ್ವವಿದೆ, ಸಾಹಸವಿದೆ, ಶೌರ್ಯವಿದೆ ಅನ್ನುವಂತೆ ನೀನು ಬಹಳಷ್ಟು ಎತ್ತರಕ್ಕೆ ಏರಿದವನು, ನಿಪುಣನೆಂಬಂತ ಭಾವ ನಿನಗುಂಟು ಅಲ್ವೋ? ಬಹಳ ಎತ್ತರಕ್ಕೆ ಏರಿದ್ದಿ, ಬಹಳ ಹಾರಿದ್ದಿ. ಹಾರಾಡ್ತೇನೆ, ದಿನ ಹಾರಾಡ್ತೇನೆ, ಎಲ್ಲ ಕಡೆಗೆ ಹಾರ್ತಿ. 4 ಸಮುದ್ರದ ಕಡೆಗೆ ಹಾರುವುದೇನು? ಎಲ್ಲಿ ನೀನು ಸಂಧ್ಯಾ ವಂದನೆ ಮಾಡು, ಎಲ್ಲಿ ಅರ್ಘ್ಯ ಪ್ರದಾನ ಮಾಡು, ಏನು ಮಂತ್ರ ಹೇಳು, ಏನು ತಂತ್ರ ಮಾಡು, ಎಷ್ಟು ದೊಡ್ಡವನೇ ಆಗು, ಎಷ್ಟು ದೊಡ್ಡವನ ಮಗನಾಗು, ಹಾಗೆಂದು ನಿನ್ನ ಮಂಗ ಬುದ್ಧಿ ಬಿಟ್ಟು ಹೋಗ್ತದ? ಎಲ್ಲಿ ಮಂಗ ಬುದ್ಧಿ ಮಾಡಿದ ನನಗೆ? ಚಪಲ ಬುದ್ಧಿ ತೋರಿಸಿದ್ದು ಹೌದು. ನಾವು ಸಂಸ್ಕಾರವಂತರು ಗೊತ್ತಾಗಲಿಲ್ಲ. ಕಪಿಕುಲಕ್ಕೆ ಸಹಜವಾದಂತಹ ಚಪಲತ್ವ ನಿನ್ನ ಅಂತರಂಗದ ಮೂಲೆಯಲ್ಲಿ ಇನ್ನೂ ಉಂಟು, ಅದನ್ನು ನೀನು ಬಿಟ್ಟುದಿಲ್ಲ. ಯಾವುದರಿಂದ ಅರ್ಥ ಮಾಡಿಕೊಂಡೆ? ನಿನ್ನ ಅಪ್ಪ ಅಷ್ಟು ಹೇಳಿದ್ರು ಕೂಡ ನನ್ನನ್ನು ಸೋಲಿಸಬಲ್ಲೆ ಎನ್ನುವ ಹಾಗೆ ನನ್ನಲ್ಲೇ ಬೇಡು ಅನ್ನುವಂತೆ ಪೂರ್ಣ ನಿನ್ನ ಅವಕಾಶವನ್ನು ನನಗಾಗಿ ಬಿಟ್ಟೆ ನೋಡು. ಅದಕ್ಕೂ ನೀನು ಸೋತದು. ಈಗ ನೀನು ಏನು ಬೇಡ್ತೀಯೋ ಕೊಡು. ಬೇಡಿದ್ರೆ ಏನು ಬೇಡ್ತಿ? ಕೊಡು. ನೀನು ಕೇಳು. ನೀನು ಎತ್ತರಕ್ಕೆ ಏರಿದ್ಯಲ್ಲ, ನನಗೂ ಬೇಕು. ಅಂಬರದ ಶಶಿ ಬೇಕೆ ನಿನಗೆ? ಕುಂಬಿನಿಯ ಕುಂಬಿನದಂತ ಅಲ್ಲ, ಕೇಳಿದ್ದು ಅಂಬರದ ಶಶಿ ತಂದು ಕೊಡ್ತಿ, ಕುಂಬಿನಿಯದ್ದನ್ನು ತಂದು ಕೊಡ್ತಿ. ಕುಂಬಿನ ಯಾವ ನಗರ ಬೇಕಾದ್ರೆ ಬೇಡ, ಅದೆಲ್ಲ ನನಗೆ ಯಾಕೆ? ನನಗೆ ಅದೆಲ್ಲ ಒಂದು ವಿಷಯವೇ ಅಲ್ಲ. ಒಂದು ಮನೆಯೋ ಒಬ್ಬ ಚಂದ್ರನೋ ಇನ್ನೊಬ್ಬ ಸೂರ್ಯನೋ ಅಥವಾ ಇಂದ್ರನೋ ನನಗೆ ಬೇಕು. ಆ ಇಂದ್ರ ಚಂದ್ರ ಸೂರ್ಯನೆಲ್ಲ ಓಕಲ್ಲಿ ಹಗ್ಗ ಹಿಡ್ಕೊಂಡು ನಿಂತದ್ದು ಮತನಕ್ಕೆ ನಾವಿದ್ದೇವೆ ಅಂತ. ಅವರೆಲ್ಲ ನನ್ನೊಳಗಾಗಿ ನನ್ನ ನಿರ್ದೇಶನಕ್ಕೆ ಸರಿಯಾಗಿರುವಾಗ ಅವರನ್ನು ನೀನು ಕೊಡುವುದೇನುಂಟು, ಅವರಿಂದ ನಾನು ಪಡೆಯುವುದೇನುಂಟು? ನಾನು ಹೇಳಿದ ಹಾಗಿಲ್ವೋ? ನನಗೆ ನೀನು ಕೊಡುವುದು ದಿಟವಾದರೆ ನನಗೆ ಬೇಕು. ಏನು ಬೇಕು? ಕೊಡ್ತೀಯಲ್ಲ? ಏನು ಬೇಕು ಕೇಳು. ಏನು ಬೇರೇನು ಬೇಡ. ಏನು ಬೇರೇನು ಬೇಡವಾ? ಬೇರೇನು ಬೇಡ. ಇಷ್ಟು ಮಾತನಾಡಿದ್ಯಾಕೆ? ಅಲ್ಲ, ಬೇರೇನು ಬೇಡ. ಇಲ್ಲಿರುವಂತದ್ದೇ ಬೇಕು. ನಿನ್ನಲ್ಲಿರುವಂತಹುದು ಬೇಕು. ಕಿರೀಟವ? ಕಿರೀಟ ಅಲ್ಲ, ಎದೆ ಪದಕವ? ಅಲ್ಲ, ಭುಜ ಕಿರೀಟವ? ಮತ್ತೆ ಬೇಕು? ಅಲ್ಲ, ಕಿರೀಟ, ಎದೆಯ ಪದಕವೋ, ಭುಜಕೀರ್ತಿಯೋ ಮೊದಲಾದವುಗಳನ್ನೆಲ್ಲ ಧರಿಸಿದಂತಹ ನಿನ್ನ ದೇಹವೆಂಬ ಗೂಡಿನ ಒಳಗಡೆಯಲ್ಲಿ ಮನೆ ಮಾಡಿ ನಿಂತಿರುವಂತಹ ಒಂದು ಪ್ರಾಣವಾಯು ಇದೆ ನೋಡು, ಅದನ್ನೇ ನಾನು ಕೇಳ್ತೇನೆ. ಏನೆಂಬೆ? ಗೀತಾದರು ಬೀಳ್ದುದೆಲ್ಲವ ಕಡೆ ಕಡಿಸಿದೆ ಮದಿ ಮರೆಲು ತೊಡರಿಲ್ಲ ಪ್ರಾಣ ಕಿತ್ತುದರಿಲ್ಲ ಮನರಿಜ ಪಡೆ ಬಿರುತ್ತದೆಯುಟ್ಟಿನಿಲ್ಲು ದೃಢವಾದುದೆನಗೆ ತದರು ಬೇಡುದೆಲ್ಲ